ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಧ್ಯಕ್ಷರಾಗ್ತಿದ್ದಂತೆ ಆದೇಶಗಳ ಸುರಿಮಳೆ ಸುರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ತಮ್ಮ ಪರ ಹೋರಾಡಿ ಕೇಸ್ ಎದುರಿಸುತ್ತಿದ್ದವರಿಗೆ ಕ್ಷಮಾದಾನ ನೀಡಿದ ಟ್ರಂಪ್. ಬೈಡನ್ ಸರ್ಕಾರ ಇದ್ದಾಗ 1550ಕ್ಕೂ ಹೆಚ್ಚು ಟ್ರಂಪ್ ಬೆಂಬಲಿಗರ ಮೇಲೆ ಕೇಸ್ ಹಾಕಲಾಗಿತ್ತು. ದಕ್ಷಿಣ ಅಮೆರಿಕದ ಗಡಿಯಲ್ಲಿ ಡ್ರಗ್ಸ್ ಹಾವಳಿ ತಡೆಗೆ ಎಮರ್ಜೆನ್ಸಿ ಘೋಷಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಪುರುಷ ಮತ್ತು ಮಹಿಳೆ ಎರಡೇ ಲಿಂಗ ಎಂದು ಘೋಷಿಸಿದ ಡೊನಾಲ್ಡ್ ಟ್ರಂಪ್ ತೃತೀಯ ಲಿಂಗಿಗಳಿಗೂ ಮಾನ್ಯತೆ ನೀಡುವ ಆದೇಶವನ್ನ ಕಿತ್ತು ಹಾಕುವ ಸೂಚನೆ ಕೊಟ್ಟಿದ್ದಾರೆ. ಕ್ರಿಮಿನಲ್ ವಿದೇಶಿಯರನ್ನ ಅವರವರ ದೇಶಕ್ಕೆ ಕಳುಹಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಅಮೆರಿಕವನ್ನ ಶ್ರೇಷ್ಠ ಮಾಡಲೆಂದೇ ದೇವರು ನನ್ನನ್ನು ಬದುಕಿಸಿದ ಎಂದು ಘೋಷಿಸಿದ್ದಾರೆ. ಗಲ್ಫ್ ಆಫ್ ಮೆಕ್ಸಿಕೋ ಹೆಸರನ್ನ ಗಲ್ಫ್ ಆಫ್ ಅಮೆರಿಕ ಎಂದು ಘೋಷಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಅಧ್ಯಕ್ಷರಾಗ್ತಿದ್ದಂತೆಯೇ ಭಾರತದ ರಫ್ತು ಉದ್ಯಮಕ್ಕೂ ಶುರುವಾಗಿದೆ ಆತಂಕ. ಅಮೆರಿಕಕ್ಕೆ ಭಾರತದಿಂದ ರಫ್ತಾಗುತ್ತಿರುವ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆ ವಿಧಿಸುವ ಭೀತಿ ಎದುರಾಗಿಬಿಟ್ಟಿದೆ. ಟ್ರಂಪ್ ಅಧ್ಯಕ್ಷರಾಗ್ತಿದ್ದಂತೆಯೇ ಉಕ್ರೇನ್ ಜೊತೆ ಮಾತುಕತೆಗೆ ಸಿದ್ಧ ಎಂದ ಪುಟಿನ್. ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಂದ ಮಾತುಕತೆಗೆ ರೆಡಿ ಎಂಬ ಸಂದೇಶ ರವಾನೆ ಆಗ್ತಿದೆ. ಇಸ್ರೇಲ್ ಹಮಾಸ್ ಕದನ ವಿರಾಮದ ಬೆನ್ನಲ್ಲೇ ಮತ್ತೊಂದು ಯುದ್ಧ ಅಂತ್ಯವಾಗುವ ಸೂಚನೆ ಸಿಕ್ಬಿಟ್ಟಿದೆ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಭಾರತೀಯ ಕಾಲಮಾನಕ್ಕೆ ಸರಿಹೊಂದುವ ರೀತಿಯಲ್ಲಿ ನಿನ್ನೆ ರಾತ್ರಿ 10:30ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಂತೆಯೇ ಸುಮಾರು ಆದೇಶಗಳ ಸುರಿಮಳೆಯನ್ನೇ ಸುರಿಸಿಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ತಮ್ಮ ಪರ ಹೋರಾಡಿ ಕೇಸ್ ಎದುರಿಸುತ್ತಿದ್ದವರಿಗೆ ಕ್ಷಮಾದಾನ ನೀಡಿಬಿಟ್ಟಿದ್ದಾರೆ. ಬೈಡನ್ ಸರ್ಕಾರ ಇದ್ದಾಗ 1550ಕ್ಕೂ ಹೆಚ್ಚು ಜನ ಟ್ರಂಪ್ ಬೆಂಬಲಿಗರ ಮೇಲೆ ಕೇಸನ್ನು ಹಾಕಲಾಗಿತ್ತು. ಈಗ ಅವರೆಲ್ಲರಿಗೂ ಕ್ಷಮಾದಾನ ನೀಡಿಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ದಕ್ಷಿಣ ಅಮೆರಿಕದ ಗಡಿಯಲ್ಲಿ ಡ್ರಗ್ಸ್ ಹಾವಳಿ ತಡೆಗೆ ಎಮರ್ಜೆನ್ಸಿಯನ್ನ ಘೋಷಿಸಿದ್ದಾರೆ. ಪುರುಷ ಮತ್ತು ಮಹಿಳೆ ಎರಡೇ ಲಿಂಗ ಎಂದು ಘೋಷಿಸಿಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ತೃತೀಯ ಲಿಂಗಿಗಳಿಗೂ ಮಾನ್ಯತೆ ನೀಡುವ ಆದೇಶವನ್ನ ಕಿತ್ತು ಹಾಕುವ ಸೂಚನೆ ಕೊಟ್ಬಿಟ್ಟಿದ್ದಾರೆ. ಕ್ರಿಮಿನಲ್ ವಿದೇಶಿಯರನ್ನ ಅವರವರ ದೇಶಕ್ಕೆ ಕಳುಹಿಸುವುದಾಗಿ ಘೋಷಿಸಿದ್ದಾರೆ. ಸುಮಾರು ಆದೇಶಗಳನ್ನ ಡೊನಾಲ್ಡ್ ಟ್ರಂಪ್ ಅವರು 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಆದೇಶ ಮಾಡಿದ್ದಾರೆ. ಅಮೆರಿಕವನ್ನ ಶ್ರೇಷ್ಠ ಮಾಡಲೆಂದೇ ದೇವರು ನನ್ನನ್ನ ಬದುಕಿಸಿದ ಅಂತ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಈ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ 2 ಬಾರಿ ಅಟ್ಯಾಕ್ ಆಗಿತ್ತು. ಆದರೆ ಅಟ್ಯಾಕ್ ನಿಂದ ಪ್ರಾಣಾಪಾಯದಿಂದ ಡೊನಾಲ್ಡ್ ಟ್ರಂಪ್ ಅವರು ಬಚಾವಾಗಿದ್ರು. ಈಗ ಅಮೆರಿಕವನ್ನ ಶ್ರೇಷ್ಠ ಮಾಡಲೆಂದೇ ದೇವರು ನನ್ನನ್ನ ಬದುಕಿಸಿದ ಅಂತ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಮೊದಲ ಭಾಷಣದಲ್ಲಿ ತಿಳಿಸಿದ್ದಾರೆ. ಗಲ್ಫ್ ಆಫ್ ಮೆಕ್ಸಿಕೋ ಹೆಸರನ್ನ ಗಲ್ಫ್ ಆಫ್ ಅಮೆರಿಕ ಎಂದು ಘೋಷಿಸುವುದಾಗಿ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಟ್ರಂಪ್ ಅಧ್ಯಕ್ಷರಾಗ್ತಿದ್ದಂತೆ ಭಾರತದ ರಫ್ತು ಉದ್ಯಮಕ್ಕೆ ಶುರುವಾಗ್ಬಿಟ್ಟಿದೆ ಈಗ ಆತಂಕ. ಯಾಕಂದ್ರೆ ಅಮೆರಿಕಕ್ಕೆ ಭಾರತದಿಂದ ರಫ್ತಾಗುತ್ತಿರುವ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆ ವಿಧಿಸುವ ಭೀತಿ ಎದುರಾಗ್ಬಿಟ್ಟಿದೆ. ಜೊತೆಗೆ ಟ್ರಂಪ್ ಅಧ್ಯಕ್ಷರಾಗ್ತಿದ್ದಂತೆ ಉಕ್ರೇನ್ ಜೊತೆಗೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಮಾತುಕತೆ ನಡೆಸಲು ಸಿದ್ಧರಾಗ್ಬಿಟ್ಟಿದ್ದಾರೆ. ಇಸ್ರೇಲ್ ಹಮಾಸ್ ಕದನ ವಿರಾಮದ ಬೆನ್ನಲ್ಲೇ ಮತ್ತೊಂದು ಯುದ್ಧ ಅಂತ್ಯವಾಗುವ ಸೂಚನೆ ಸಿಕ್ಬಿಟ್ಟಿದೆ. ಟ್ರಂಪ್ ಅಧ್ಯಕ್ಷರಾಗ್ತಿದ್ದಂತೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಂದ ಮಾತುಕತೆಗೆ ರೆಡಿ ಎಂಬ ಸಂದೇಶ ರವಾನಿಸಿಬಿಟ್ಟಿದ್ದಾರೆ.